ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಸಿಂಧನೂರು ನಗರದಲ್ಲಿ ಇಂದು ಸಡಗರ ಸಂಭ್ರಮದಿಂದ ಮೆರವಣಿಗೆಯ ಮೂಲಕ ಗಣೇಶನನ್ನು ತಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. 90ಕ್ಕೂ ಹೆಚ್ಚು ಕಡೆ ಗಣೇಶನನ್ನು ಪ್ರತಿಷ್ಠಾಪಿಸಲು ನಗರದ ಪೊಲೀಸ್ ಇಲಾಖೆಯಿಂದ ಪರವಾನಗಿ ಪಡೆಯಲಾಗಿದೆ. ಇಂದು 11ಕ್ಕೂ ಹೆಚ್ಚು ಸಾರ್ವಜನಿಕ ಗಣೇಶ ವಿಸರ್ಜನೆ ಆಗಲಿದ್ದು, ಮುಂಬರುವ ದಿನಗಳಲ್ಲಿ 3, 5, 7 ದಿನಗಳಲ್ಲಿ ಕೂಡ ವಿಸರ್ಜನೆ ಆಗಲಿವೆ. ಕೊನೆಯದಾಗಿ 11ನೇ ದಿನ ಹಿಂದೂ ಮಹಾಗಣಪತಿ ಮತ್ತು ರಾಮಕಿಶೋರ್ ಕಾಲೋನಿಯ ಗಣಪತಿಗಳು ವಿಸರ್ಜನೆ ಆಗಲಿವೆ. ಒಟ್ಟಾರೆ ಇಂದು ನಗರದಲ್ಲಿ ಯುವಕರು ಸಡಗರ ಸಂಭ್ರಮದಿಂದ ಮೆರವಣಿಗೆ ಮೂಲಕ ಗಣೇಶನನ್ನು ಪ್ರತಿಷ್ಠಾಪನೆ ಮೂಲಕ ಇಡೀ ಊರು ಹಬ್ಬದಂತೆ ಕಳೆ ಕಟ್ಟಿತ್ತು. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸಿಂಧನೂರು ಹಾಗೂ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ಸಿಂಧನೂರು ವತಿಯಿಂದ 2ನೇ ವರ್ಷದ ಹಿಂದೂ ಗಣಪತಿ ಪ್ರತಿಷ್ಠಾಪನೆ ನಡೆಯಿತು. ಪೂಜಾ ಸಮಾರಂಭದಲ್ಲಿ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ, ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ, ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ, ರಾಜೇಶ್ ಹಿರೇಮಠ್, ಅಮರೇಗೌಡ ವಿರುಪಾಪುರ, JDS ಮುಖಂಡರಾದ ಬಸವರಾಜ್ ನಾಡಗೌಡ ಭಾಗವಹಿಸಿ ಹಿಂದೂ ಮಹಾಗಣಪತಿ ಉತ್ಸವವು ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಿದರು. ಇಂದು ಸಂಜೆ ಗುರುರಾಜು ಹೊಸಕೋಟೆ ಇವರಿಂದ ಜಾನಪದ ಝೇಂಕಾರ ಕಾರ್ಯಕ್ರಮವು ನಡೆಯಿತು. ನಗರದ ರಾಮಕಿಶೋರ್ ಕಾಲೋನಿಯಲ್ಲಿ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ 40ನೇ ವರ್ಷದ ಗಣೇಶೋತ್ಸವ ಅಂಗವಾಗಿ ಪ್ರತಿಷ್ಠಾಪನೆ ಮಾಡಲಾಯಿತು. 27/8/2025ರಿಂದ 9/9/2025ರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಸಮಿತಿ ಹಮ್ಮಿಕೊಂಡಿದೆ. ನಗರದ ಗಂಜ್ ವರ್ತಕರು ಸಂಘದ ಹಾಗೂ ನಗರದ ಸುಕಲ್ಪೇಟೆಯಲ್ಲಿ ವಿವಿಧ ಕಡೆ ಗಜಾನನ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪನವರು ಭಾಗವಹಿಸಿ ಗಣೇಶ ಚತುರ್ಥಿ ಹಬ್ಬದ ಆರ್ಥಿಕ ಶುಭಾಶಯಗಳು ಕೋರಿ ವಿಘ್ನ ನಿವಾರಕ ವಿನಾಯಕನ ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಿ ನಾಡಿನೆಲ್ಲೆಡೆ ಸುಖ ಶಾಂತಿ ಸಮೃದ್ಧಿ ನೆಲೆಸಲು ಆಶೀರ್ವದಿಸಲೆಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ರಾಮು KMS ಹಾಗೂ ಮುಖಂಡರು, ಗಣ್ಯರು, ಕಾರ್ಯಕರ್ತರು ಹಾಗೂ ವಿನಾಯಕ ಗೆಳೆಯರ ಬಳಗ ಗಂಜ್ ವರ್ತಕರು ಹಾಗೂ ಮುಖಂಡರು, ಗಣ್ಯರು ಇನ್ನಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.